ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅನು, ನೀನ್ ಶ್ರಾವಣಿ ಬಗ್ಗೆ ಮಾತಾಡ್ತಿದ್ಯಾ? ಅಲ್ಲಿ ಪಾರು ಒಂದ್ ಕಣ್ಣಲ್ಲಿ ಅಳ್ತಾ ಇದಾರೆ ಅವರು. ಯಾವ ಕಾನ್ಫಿಡೆನ್ಸ್ ಅಲ್ಲಿ ಆ ಪಾರು ನೀನು ಅಂತ ಅನ್ಕೊಂಡ್ಯೋ? ಇನ್ವಾಯ್ಸ್ ಬರೀತಿದ್ದಾನಲ್ಲ, ಇನ್ವಾಯ್ಸ್ ಪಾರು ಹೇಳಿ ಪಾರು, ಈ ಟಾರ್ ಹೆಂಗಿದೆ ಪಾರು? ಶಾಕಿಂಗ್ ಆಗಿತ್ತು ನೋಡಕ್ಕೆ. ಬಟ್ ಸದ್ಯ ಏನು ಅಂದ್ರೆ ಅವ್ರು ಏನು ಮಾತಾಡ್ಲಿಲ್ಲ, ಅದೇ ಒಂದ್ ಖುಷಿ ಆಗಿತ್ತು ನನಗೆ. ಅದ್ ಬೇಜಾರಿದ್ಯಾ ನಿಮ್ಗೆ? ಕೊಡಿ ಮೈಕು. ಇರೋದೇ ಒಂದ್ ಡೈಲಾಗ್, ಅವ್ರದ್ದು ದೊಡ್ಡ ಕ್ಯಾರೆಕ್ಟರ್, ನನಗೆ ನೋಡಿದ್ರೆ 2 ಡೈಲಾಗ್ ಕೊಟ್ಟಿದ್ದಾರೆ. ಅಲ್ಲ ಶಿವಣ್ಣ, ಈ ರೀತಿ ಪಾರು ನಿಮಗ್ ಬೇಕಾ? ಪಾರು, ನಿಂಗೆ ಕ್ಯಾರೆಕ್ಟರ್ ಕೊಟ್ಟವ್ರು ಯಾರು? ಆದ್ರೂ ನೀನ್ ಆಕ್ಟಿಂಗ್ ಅಲ್ಲಿ ಮಾಡ್ಲಿಲ್ಲ ಬೋರು. ನಮ್ಮೂರ್ನಲ್ಲೂ ರೋಡ್ ಹಾಕ್ತಿದ್ವಿ, ಕೊಡು ಒಂಚೂರು ತಾರು ತಾರು ತಾರು. ಹೋಗಿ ಶಿವಣ್ಣಂಗೊಂದು ಮುತ್ತು ಕೊಡು ಹೋಗು. ಈ ಸ್ಪೂಫ್ ನ ಒಂದು ಬಿದ್ದು ಬಿದ್ದು ನಕ್ಕು ಎಂಜಾಯ್ ಮಾಡ್ತಾ ಇದ್ರು ನಮ್ಮ ಭೂಮಿಕಾ ಮತ್ತೆ ಗೌತಮ್ ಅವರು. ಅಯ್ಯೋಯ್ಯೋ, ಇನ್ನು ಜೂನಿಯರ್ ಗೌತಮ್ ನ ನೋಡಿ ಒರಿಜಿನಲ್ ಗೌತಮ್ ಖುಷಿ ಆಗ್ಬಿಟ್ರು ಅವರು. ನನಗಂತೂ ತುಂಬಾ ಖುಷಿ ಆಯ್ತು. ಎಲ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ, ತುಂಬಾನೇ ಮುದ್ದ ಕಾಣ್ತಿದ್ರ ಎಲ್ರು. ಶಿವ ಅವ್ರು ಹೇಳ್ದ ಹಾಗೆ ನಿಜವಾಗ್ಲೂ ಬೋರ್ ಆಗಿಲ್ಲ, ಶ್ರಾವಣಿ ಅವ್ರು ಹೇಳ್ದಾಗೆ ಇನ್ನೂ ನೋಡ್ಬೇಕು ಅಂತ ಅನಿಸ್ತಿತ್ತು. ವೆರಿ ಎಂಟರ್ಟೈನಿಂಗ್ ಟು ಓಪನ್ ದಿಸ್ ನೈಟ್. ದಿಸ್ ವಾಸ್ ಅ ಬೆಸ್ಟ್ ಆಕ್ಟ್. ಥ್ಯಾಂಕ್ ಯು ಸೋ ಮಚ್. ಭೂಮಿಕಾ ಅವರೇ, ಈ ಮಗನ್ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಮುದ್ದಾಗಿದ್ಯಾ ಕಂದ ನೀನು. ತುಂಬಾ ಹೋಗು, ತುಂಬಾ ಮುದ್ದಾಗಿದೆ ಅಂತ ಹೋಗಿ ಎತ್ಕೊ ಅಂತ ಹೇಳಿ ಎತ್ಕೊ. ಯಾಕೆ ಇನ್ನೂ ಈ ಭೂಮಿಕಾನ ಹುಡುಕ್ತಾ ಇದ್ದೀನಿ ಅಂತ ನನಗೆ ಈಗ ಅರ್ಥ ಆಯ್ತು. ಇಷ್ಟು ದೊಡ್ಡ ಮಗನ ನನ್ನ ಗಂಡ ಸಿಕ್ಕಿದ್ರೆ ಹೆಂಗ್ ತೋರಿಸ್ಲಿ ನಾನು? ಇಂಥ ಒಬ್ಬ ಮಗನ ಹುಟ್ಟಿಸಿದ್ಯಲ್ಲ ನೀನು ಕರೆಕ್ಟ್ ಅಂತ ತಲೆ ಮರ್ಸ್ಕೊಂಡು ಓಡಾಡ್ತಾ ಇದಾರೆ. ನಾನು ಕಾರ್ ಎತ್ಕೊಂಡು ಓಡಾಡ್ತಾ ಇದ್ದೀನಿ. ಬರೀ ಮಗ ಅಲ್ಲ, ಅದೊಂದು ಟ್ವಿಸ್ಟ್ ಕೊಟ್ಬಿಡ್ಬೇಕಾಗಿತ್ತು. ಭೂಮಿಕಾ ಅವ್ರ ಕೈಲೊಂದು ಡೈಲಾಗ್ ಹೇಳ್ಸ್ಬಿಡ್ಬೋದಾಗಿತ್ತು. ಇಂಥ ಮಗನ ಎತ್ಬಿಟ್ಟಿದ್ದೀನಿ, ಹೆಂಗ್ ತೋರಿಸ್ಲಿ ಗೌತಮ್ ಅವ್ರ ಮುಖಾನ ಅಂತ. ಅಷ್ಟು ಮುದ್ದಾಗಿರೋ ಮಗನಿಗೆ ಈ ತರ ಒಬ್ಬ ಮಗ ಹುಟ್ಟುಬಿಟ್ರೆ ಮಗನ ಎತ್ಕೊಂಡು ಹೋಗಕ್ ಆಗಲ್ಲ, ಅದಕ್ಕೆ ನೀವು ಕಾರ್ ಎತ್ಕೊಂಡು ಓಡಾಡ್ತಿದ್ದೀರ. ಎಷ್ಟು ಕ್ಯೂಟ್ ಆಗಿದೆ ನೋಡ್ರಪ್ಪ. ಏನು ಥ್ಯಾಂಕ್ ಯು. ಅಲ್ಲ ಕರ್ಣ ಎಲ್ಲಿ ಶಾಕ್ ಆಗಿ ಎಲ್ಲಾದ್ರೂ ಓಡೋಗ್ಬಿಟ್ರ? ನೋಡಿ, ನಾವ್ ಆಕ್ಚುಲಿ ಈ ಕಡೆಯಿಂದ ಬರೀ ಅವ್ರ ಲಿಪ್ಸ್ಟಿಕ್ ನೇ ನೋಡ್ತಾ ಇದ್ವಿ. ಅದು ಎದ್ದು ಕಾಣಿಸ್ತದೆ ಹಂಗೆ. ಅದು ಒಂದೇ ಹೈಲೈಟ್ ಆಗಿದ್ದು ಅವ್ನ ಬಾಯಲ್ಲಿ. ನಿಮ್ಮನ್ನ ಈ ರೂಪದಲ್ಲಿ ನೋಡಿ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸ್ತಾ ಇದೆ. ಹೇಳೋಕಾಗ್ದೆ, ಬಿಡೋಕಾಗ್ದೆ, ನಗೋಕಾಗ್ದೆ, ಇಲ್ಲಿ ಕುತ್ಕೊಂಡು ಅನುಭವಿಸ್ತಾ ಇದ್ದೀನಿ ನಾನು. ಕರುಣ ಸರ್ಗೆ ಇಷ್ಟ ಆದ್ರೆ ಸಾಕು. ಎಲ್ಲ ಕಡೆ ತುಂಬಾ ಓಡ್ತಿತ್ತು ಯಾರನ್ನ ಮದ್ವೆ ಆಗ್ತಾರೆ ಅಂತ. ಇದ್ ನೋಡಾದ್ಮೇಲೆ ಮದ್ವೆನೇ ಬೇಡ ಅನಿಸ್ತಿದೆ. ಬಟ್ ನಿಜವಾಗ್ಲೂ ಇಡೀ ತಂಡನ ತೂಗಿಸ್ಕೊಂಡು ಹೋಗಿರೋ ನಮ್ಮ ಜಗಪ್ಪನ್ಗೆ ಬರಲಿ ಜೋರ್ ಚಪ್ಪಾಳೆಗೆ. 28 ಜನ ಸೇರಿ ಕಲಾವಿದರು ಇವತ್ತು ನಮ್ಮನ್ನ ನಗಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಷ್ಟು ಟ್ಯಾಲೆಂಟೆಡ್ ನೀವಿದ್ದೀರ ಅಂದ್ರೆ ಈ ಖುಷಿಯಲ್ಲಿ CKPL ಮತ್ತೆ ಶುರು ಮಾಡೋಣ ಅನ್ಸ್ತಾ ಇದೆ. ಆಗ್ತಾ ಇದೆ ಕಾಮಿಡಿ ಕಿಲಾಡಿಗಳು. ಆದ್ರೆ ಪ್ರೀಮಿಯರ್ ಲೀಗ್ ಅಲ್ಲ, ರೆಗ್ಯುಲರ್ ಕಾಮಿಡಿ ಕಿಲಾಡಿ ಅಲ್ವಾ? ಬಾಯ್ಕಂಡ್ರು ನಾನು ಅಕ್ಕಲು ಬೆಳೆಸಿರೋ ಈ ಎಲ್ಲ ಟ್ಯಾಲೆಂಟ್ಸು ಇಷ್ಟ್ರ ಮಟ್ಟಿಗೆ ಬೆಳೀತಿದ್ದೀರ ಅನ್ನೋದೇ ನನಗೆ ಬಹಳ ಖುಷಿ. ಥ್ಯಾಂಕ್ ಯು ವೆರಿ ಮಚ್.